ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು IAS ಕನ್ನಡ ವಾಹಿನಿ KS ಮುಖ್ಯ ಪರೀಕ್ಷೆಯ ಮಾಲಿಕೆ ಮುಂದುವರಿತಾ ಇದೆ. ಇಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಭಾರತದ ಕೃಷಿ ಕ್ಷೇತ್ರದ ಮೇಲಿದೆ. ನಾವು ಅರ್ಥವ್ಯವಸ್ಥೆಯ ಟಾಪಿಕ್ಗಳನ್ನು ಎತ್ಕೊಳ್ತಾ ಇದ್ದೀವಿ. ಸೊ ಹೀಗಾಗಿ ಕೃಷಿ ಕ್ಷೇತ್ರದ ಒಂದು ಪ್ರಶ್ನೆಯನ್ನು ಇವತ್ತು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಭಾರತದಲ್ಲಿ ಕೃಷಿ ಕ್ಷೇತ್ರವು ಯಾಕೆ ಸಾಂಸ್ಥಿಕ ಸಮಸ್ಯೆಗಳಿಂದ ಒಳಗೊಂಡಿದೆ? ಕಾರಣಗಳನ್ನು ವಿಶ್ಲೇಷಿಸಿ. Why agriculture is fed up with several structural problems in India? Analyze the reasons. ನೋಡಿ, ಈ ಪ್ರಶ್ನೆಗೆ ಉತ್ತರವನ್ನ ಈ ರೀತಿಯಾಗಿ ತೆಗೆದುಕೊಳ್ಬಹುದು. ಇನ್ನು ಸಾಕಷ್ಟು ಸಾಮಗ್ರಿ ಅಥವಾ ವಿಷಯದ ಸಂಗ್ರಹಣೆ ಇದಕ್ಕೆ ಸಿಗುತ್ತೆ. ಕಾರಣ ಇಷ್ಟೇ, ಕೃಷಿ ಕ್ಷೇತ್ರ ಬಗ್ಗೆ ಸಾಕಷ್ಟು ತಮಗೆ ಮಾಹಿತಿನೂ ಇದೆ. ಸಾಮಾನ್ಯವಾದ ಜನರಲ್ ಆಗಿ ಆನ್ಸರ್ ಬರೀಬಹುದು. ಇದನ್ನ ಈ ರೀತಿಯಾಗಿ ಪ್ರಾರಂಭ ಮಾಡಬಹುದು. ಗ್ರಾಮೀಣ ಅರ್ಥವ್ಯವಸ್ಥೆಯ ಬೆನ್ನೆಲುಬು ಯಾವುದು? ಕೃಷಿ ಕ್ಷೇತ್ರವು ಗ್ರಾಮೀಣ ಅರ್ಥವ್ಯವಸ್ಥೆಯ ಬೆನ್ನೆಲುಬು ಹಾಗೂ ಪ್ರತಿಶತ 60ಕ್ಕಿಂತ ಅಧಿಕ ಜನಸಂಖ್ಯೆ ಕೃಷಿ ಹಾಗೂ ಕೃಷಿ ಆಧಾರಿತ ಕ್ಷೇತ್ರಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಜೊತೆಗೆ ನೀವು ಇದಕ್ಕೆ ರಾಷ್ಟ್ರೀಯ ಉತ್ಪನ್ನಕ್ಕೆ ಕೃಷಿ ಕ್ಷೇತ್ರ ಕೊಡುವಂತಹ ಕೊಡುಗೆಯ ಪಾಲನ್ನು ಪ್ರತಿಶತ ಇದರಲ್ಲಿ ಹೇಳ್ಬೋದು. 13-14% ಇದೆ, ಅದನ್ನು ಕೊಡಬಹುದು, ಅದನ್ನು ಹೇಳ್ಬೋದು. ಹಾಗಾದ್ರೆ 1950ರ ನಂತರ ಅನೇಕ ಕಾರ್ಯಕ್ರಮಗಳನ್ನು ಹಾಕೊಂಡ್ರು, ಸುಧಾರಣಾ ಕ್ರಮಗಳನ್ನು ಕೈಗೊಂಡ್ರು. ನಿರೀಕ್ಷಿತ ಒಂದು ಏನು ಉತ್ಪಾದನೆ ಆಗಲಿ, ಉತ್ಪಾದಕತೆ ಇಲ್ಲವಾಗಿದೆ. ಉತ್ಪಾದನೆ ಹೆಚ್ಚಾಗಿದೆ ಹಸಿರು ಕ್ರಾಂತಿ ಉಳಿದ ಎಲ್ಲ ದೃಷ್ಟಿಯಿಂದ. ಆದರೆ ಉಳಿದ ದೇಶಗಳಿಗೆ ಹೋಲಿಸಿದಾಗ, ಉದಾಹರಣೆಗೆ ಚೈನಾ ಜೊತೆಗೆ ಹೋಲಿಸಿದಾಗ ಇನ್ನೂ ಕಡಿಮೆನೇ ಇದೆ. ಅದರಲ್ಲೂ ಮುಖ್ಯವಾಗಿ ಉತ್ಪಾದಕತೆ ತುಂಬಾ ಕಡಿಮೆ ಇದೆ. ಸೊ ಈ ಅಂಶವನ್ನ ತಾವು ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಕೊಳ್ಬಹುದು. ಹೀಗೆ ಈ ರೀತಿಯ ಅಂಶಗಳನ್ನ, ಇನ್ನಿತರ ಅಂಶಗಳನ್ನ ಇದಕ್ಕೆ ಸೇರಿಸ್ಕೊಳ್ಬಹುದು. ಇನ್ನು ಈ ಸಾಂಸ್ಥಿಕ ಸಮಸ್ಯೆ ಅಂದ್ರೆ ಯಾವ್ದಾವ್ದು ಪ್ರಚಲಿತವಾಗಿ ಪ್ರಸ್ತುತವಾಗಿರುವಂತಹ ಸಾಂಸ್ಥಿಕ ಸಮಸ್ಯೆಗಳನ್ನು ನಾನು ಚರ್ಚೆ ಮಾಡಿದ್ದೀನಿ. ಇಲ್ಲಿ ಮುಖ್ಯ ಭಾಗ ಅಂತ ಹೇಳಿಕೊಂಡಿದ್ದೀನಿ. ಮೊದಲನೇದು, ಉತ್ತರದ ಮುಖ್ಯ ಭಾಗದಲ್ಲಿ ಆಧುನಿಕ ಮಾರುಕಟ್ಟೆ ಸೌಲಭ್ಯದ ಕೊರತೆ. ನೋಡಿ, ಗ್ರಾಮೀಣ ಭಾಗದಲ್ಲಿ ಅನೇಕ ಮೂಲ ಸೌಕರ್ಯಗಳನ್ನು ಒದಗಿಸಿದ್ರು, ರಸ್ತೆ, ವಿದ್ಯುತ್ ಇಂಥದ್ದು ಒದಗಿಸಿದ್ರು ಸಹಿತ ಮಾರುಕಟ್ಟೆಯ ಸೌಲಭ್ಯದ ಕೊರತೆ ಇದೆ. ಅಂದ್ರೆ ಅದಕ್ಕೆ ಬೇಕಾದಂತಹ ಗೋದಾಮುಗಳಾಗ್ಲಿ, ಆ ಗೋದಾಮಿನಿಂದ ಮಾರುಕಟ್ಟೆಗೆ ಸಾಗಾಟ ಆಗಲಿ, ಬೇಕಾದಂತಹ ಅಗತ್ಯತೆ ಇನ್ನೂ ದೇಶದ ತುಂಬೆಲ್ಲ ಅಥವಾ ಗ್ರಾಮೀಣ ಭಾಗದಲ್ಲಿ ಎಲ್ಲ ಕಡೆ ಬಂದಿಲ್ಲ ಹೇಳುವಂತ ಅಂಶ. ಇದೊಂದು ಮುಖ್ಯವಾದ ಸಮಸ್ಯೆನೇ. ಅಂದ್ರೆ ಇಂದು ಕೃಷಿ ಕ್ಷೇತ್ರ ಎದುರಿಸುತ್ತಿರುವಂತಹ ಪ್ರಮುಖ ಸಮಸ್ಯೆ ಅಂತ ಹೇಳ್ಬೋದು. ಇನ್ನು ಎರಡನೇದು, ಕೃಷಿ ಉತ್ಪನ್ನ ಬೆಲೆಗಳ ಏರಿಳಿತ. ಇದೊಂದು ಇಬ್ಬಂದಿ ಅಥವಾ ಒಂಥರ ಏನು ಧರ್ಮ ಸಂಕಟದ ಪ್ರಶ್ನೆ. ಯಾವುದು? ಎರಡನೇ ಪಾಯಿಂಟ್. ಕೃಷಿ ಉತ್ಪನ್ನಗಳ ಏನು ಬೆಳಿಲಿಕ್ಕೆ, ಅಧಿಕ ಉತ್ಪಾದನೆಗೆ ಸರ್ಕಾರ ಸಾಕಷ್ಟು ಸಬ್ಸಿಡಿಯನ್ನು ಕೊಡುತ್ತೆ. ನೀರಾವರಿ ರೂಪದಲ್ಲಿ, ವಿದ್ಯುತ್ ರೂಪದಲ್ಲಿ, ಅಥವಾ ಬೀಜಗಳ ರೂಪದಲ್ಲಿ, ರಾಸಾಯನಿಕ ಗೊಬ್ಬರಗಳ ರೂಪದಲ್ಲಿ ಇತ್ಯಾದಿ. ಇಷ್ಟು ಸೌಲಭ್ಯವನ್ನು ಕೊಟ್ಟರೂ ಸಹಿತ ರೈತ ಬೆಳೆದಂತ ಬೆಳೆಗೆ, ಕೃಷಿ ಬೆಳೆಗಳಿಗೆ ಒಂದೊಂದು ಬಾರಿ ಏನಿರಲ್ಲ, ಮಾರುಕಟ್ಟೆಯಲ್ಲಿ ಬೇಡಿಕೆನೇ ಇರಲ್ಲ, ಡಿಮಾಂಡೇ ಇರಲ್ಲ. ಉದಾಹರಣೆಗೆ ಟೊಮೆಟೊ ಇರ್ಬೋದು, ಅಥವಾ ತರಕಾರಿಗಳೇ ಇರ್ಬೋದು. ಈ ಎಲ್ಲ ಅಂಶಗಳನ್ನು ನಾವು ನೋಡ್ತೀವಿ. ಈರುಳ್ಳಿ ಇರ್ಬೋದು. ಹಾಗಾಗಿ ಗೊತ್ತಾಗುತ್ತೆ, ಇದು ಸಾಕಷ್ಟು ಗೊತ್ತಾಗುತ್ತೆ. ಸೊ ಇವೆಲ್ಲವೂ ಏನಾಗುತ್ತೆ, ಸಡನ್ ಆಗಿ ಏರಿಳಿತ ಅಂದ್ರೆ ಒಂದು ರೀತಿಯ ಸ್ಥಿರತೆ ಕಂಡು ಬರಲ್ಲ. ಕೃಷಿಕನಿಗೆ ಅಥವಾ ರೈತನಿಗೆ ಏನು ಯಾವ ರೀತಿಯ ನಿರೀಕ್ಷೆ ಇಟ್ಕೊಂಡಿರ್ತಾನೋ, ಆದಾಯ ನಿರೀಕ್ಷೆ ಇಟ್ಕೊಂಡಿರ್ತಾನೋ, ಅಲ್ಲಿ ಸ್ಥಿರತೆ ಕಂಡು ಬರಲ್ಲ. ಸೊ ಇದು ಒಂದು ಮುಖ್ಯವಾದ ಸಮಸ್ಯೆ. ಇದು ಒಂದು ಏನು ಸಾಂಸ್ಥಿಕ ಸಮಸ್ಯೆಗಳ ಒಂದು ರೂಪವೇ ಅಂತ ಹೇಳ್ಬೋದು. ಇದಕ್ಕೆ ಸರ್ಕಾರ ಬೆಂಬಲ ಬೆಲೆ ಇತ್ಯಾದಿ ಕೊಟ್ಟರೂ ಸಹಿತ ಸಮಗ್ರ ಪರಿಹಾರ ಇನ್ನು ಸಿಕ್ಕಿಲ್ಲ ಹೇಳೋದನ್ನು ತಾವು ಹೇಳ್ಬೇಕಾಗತ್ತೆ. ಸೊ ಅದು ಎರಡನೇ ಪಾಯಿಂಟ್. ಇನ್ನು ಮೂರನೇ ಪಾಯಿಂಟು, ಸಾಲ ಹಾಗೂ ಹಣಕಾಸು ಸಮಸ್ಯೆ. ಇತ್ತೀಚೆಗೆ ಸಾಕಷ್ಟು ನ್ಯೂಸ್ ಪೇಪರ್, ದಿನಪತ್ರಿಕೆಗಳಲ್ಲಿ ನಾವು ಓದ್ತೀವಿ, ಏನು ರೈತರ ಆತ್ಮಹತ್ಯೆ ಅಂತ ಹೇಳುವಂಥದ್ದು. ಇದು ಬಹಳ ಒಂದು ಜ್ವಲಂತ ಸಮಸ್ಯೆ, ದೇಶದ ತುಂಬೆಲ್ಲ ಕಂಡು ಬರುವಂತಹ ಸಮಸ್ಯೆ. ಹೀಗಾಗಿ ಈ ಸಾಲದ ಚಕ್ರ ಮತ್ತು ಸಾಲದ ಬಾಧೆ ರೈತರನ್ನು ಸಾಕಷ್ಟು ಕಾಡ್ತಾ ಇದೆ ಹೇಳುವಂತ ಅಂಶ. ಇದಕ್ಕೆ ಹಣಕಾಸು ರೂಪವನ್ನು ಯಾವ ರೀತಿ ಕೊಡಬೇಕು? ಕಿಸಾನ್ ಕ್ರೆಡಿಟ್ ಕಾರ್ಡು ಮತ್ತು ಈ ಕ್ರಾಪ್ ಲೋನ್ಗಳನ್ನ, ಬೆಳೆ ಸಾಲಗಳನ್ನ ಅತ್ಯಂತ ಕಡಿಮೆ ರೂಪದಲ್ಲಿ, ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಅಥವಾ ಬಡ್ಡಿ ರಹಿತವಾಗಿ ಕೊಟ್ಟರೂ ಸಹಿತ ಆ ಸಮಸ್ಯೆ ಪರಿಹಾರ ಆಗಿಲ್ಲ. ಸೊ ಹೀಗಾಗಿ ಇದು ಒಂದು ಸಮಸ್ಯೆ. ಇದು ಸ್ಟ್ರಕ್ಚರಲ್ ಸಮಸ್ಯೆನೇ ಅಂತ ಹೇಳ್ಬೋದು, ಅಥವಾ ಸಾಂಸ್ಥಿಕ ಸಮಸ್ಯೆ ಅಂತ ಹೇಳಿ ಹೇಳ್ಬೋದು. ಸೊ ಇದು ಒಂದು ತಾವು ಪರಿಗಣಿಸುವಂತ ಅಂಶ. ಇನ್ನು ಉನ್ನತ ತಂತ್ರಜ್ಞಾನದ ಕೊರತೆ. ನಾವು ಈ ಅಭಿವೃದ್ಧಿಶೀಲ ರಾಷ್ಟ್ರಗಳೊಂದಿಗೆ ಹೋಲಿಸಿದಾಗ ಭಾರತದಲ್ಲಿ ಅಥವಾ ಭಾರತದ ಕೃಷಿ, ಭಾರತದ ರೈತರು ಉಪಯೋಗಿಸುವಂತಹ ಉಪಕರಣಗಳು ಇನ್ನೂ ಸಹಿತ ಏನಾಗಿಲ್ಲ, ಸಮಗ್ರವಾದ ಆಧುನಿಕ ತಂತ್ರಜ್ಞಾನವನ್ನು ಹೊಂದಿಲ್ಲ, ಸಮಗ್ರ ಉಪಕರಣಗಳನ್ನು ಬಳಸ್ತಾ ಇಲ್ಲ. ಸೊ ಹೀಗಾಗಿ
ಉತ್ಪಾದನೆ ಮತ್ತು ಉತ್ಪಾದಕತೆ ಹಿಂದುಳಿದಿದೆ ಹೇಳುವಂಥ ಅಂಶ ಬೆಳಕಿಗೆ ಬರುತ್ತಿರುವಂಥದ್ದು. ಇನ್ನು ಉಪಸಂಹಾರದಲ್ಲಿ ಇಷ್ಟು ಪಾಯಿಂಟ್ಗಳನ್ನು ತಾವು ಒಂದೊಂದು ಪ್ಯಾರಾಗ್ರಾಫಲ್ಲಿ ಬರೆದ್ರು ಆಲ್ಮೋಸ್ಟ್ ಸಾಕಾಗತ್ತೆ. ಇನ್ನು ಉಪಸಂಹಾರದಲ್ಲಿ ಏನು ಹೇಳ್ಬೋದು, ಇತ್ತೀಚೆಗೆ ಕೃಷಿ ಉತ್ಪನ್ನಗಳ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕಲು ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಇದು ನಿರ್ಣಾಯಕ ಆಗುತ್ತೋ ಇಲ್ಲೋ ಅಥವಾ ಕೃಷಿ ಕ್ಷೇತ್ರಕ್ಕೆ ಸಹಾಯ ಆಗುತ್ತೋ ಇಲ್ಲೋ ಅನ್ನೋದನ್ನು ಮುಂದಿನ ದಿನಗಳೇ ಹೇಳಬೇಕು. ಉದಾಹರಣೆಗೆ APMC ಕಾಯ್ದೆಯಲ್ಲಿ ತಿದ್ದುಪಡಿ, ಅದೇ ರೀತಿ ಒಪ್ಪಂದ ಕೃಷಿ ಅನುಷ್ಠಾನ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಕರಿತೀವಿ. ಈ ಪಂಜಾಬ್, ಹರಿಯಾಣ ಮತ್ತು ತಮಿಳುನಾಡುಗಳಲ್ಲಿ ಸಾಕಷ್ಟು ಬಂದಿದೆ. ಅಂದರೆ ರೈತರು ತಮ್ಮ ಹತ್ರ ಆಗದೇ ಇದ್ದರೆ ಅದನ್ನು ಕಾಂಟ್ರಾಕ್ಟ್ ಮೇಲೆ, ಒಪ್ಪಂದದ ಮೇಲೆ ಬೇರೆಯವರಿಗೆ ಮಾಡಲಿಕ್ಕೆ ಕೊಡಬಹುದು. ಸೊ ಈ ರೀತಿಯ ಅಂಶಗಳು ನಿರ್ಣಾಯಕ ಆಗ್ಬೋದು ಮತ್ತು ಸಾಂಸ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲಿಕ್ಕೆ ಅನುಕೂಲ ಆಗ್ಬೋದು ಅನ್ನುವಂಥ ಅಂಶವನ್ನು ನಾವು ಕಾಣ್ಬೋದು. ಇಷ್ಟು ಹೇಳ್ತಾ ಮುಂದಿನ ಮಾಲಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.